ಪುರ್ಪುರಿ ನಗರದಲ್ಲಿ ಮೋಟು ಮತ್ತು ಪತ್ಲು ಒಂದು ದಿನ ಮಾರುಕಟ್ಟೆಗೆ ಹೊರಟರು. ಮಾರುಕಟ್ಟೆ ತುಂಬ ಬಣ್ಣ ಬಣ್ಣದ ಅಂಗಡಿಗಳು, ಜನಸಂದಣಿ ಮತ್ತು ಹಸಿರು ಹಸಿರು ಗಿಳಿಗಳಿಂದ ತುಂಬಿತ್ತು. ಪತ್ಲು ಸಂತೋಷದಿಂದ ಅವುಗಳನ್ನು ನೋಡುತ್ತಾ ಸಾಗುತ್ತಿದ್ದನು. ಆದರೆ ಮೋಟುವಿಗೆ ತಕ್ಷಣವೇ ಸಮೋಸ ನೆನಪಾಯಿತು. ಅಚಾನಕ್ ಆಗಿ ಒಂದು ಹಸಿರು ಗಿಳಿ ಅಚ್ಚರಿಯಿಂದ ಮೋಟುವಿನ ಕಡೆ ನೋಡಿತು ಮತ್ತು ಮೋಟು, ಹೆಚ್ಚು ಸಮೋಸ ತಿನ್ನಬೇಡ ಎಂದು ಕೂಗಿತು. ಮೋಟು ಬೆಚ್ಚಿಬಿದ್ದನು. ಈ ಗಿಳಿ ನನ್ನ ಹೆಸರು ಹೇಗೆ ಗೊತ್ತು ಎಂದು ಆಶ್ಚರ್ಯಗೊಂಡನು. ಪತ್ಲು ಹಾಸ್ಯದಿಂದ ನಗುತ್ತಿದ್ದ. ಆಗ ಮೋಟು ಗಿಳಿಯ ಹಿಂದೆ ಓಡಲು ಶುರು ಮಾಡಿದನು. ಮಾರುಕಟ್ಟೆಯಲ್ಲಿ ಜಾರಿ ಬಿದ್ದ, ಜನರಿಗೆ ಡಿಕ್ಕಿ ಹೊಡೆದು ಗದ್ದಲ ಸೃಷ್ಟಿ ಮಾಡಿದನು. ಪತ್ಲು ಹಿಂಬಾಲಿಸುತ್ತಾ ಮೋಟು ನಿಲ್ಲು ಎಂದು ಕೂಗುತ್ತಿದ್ದನು. ಎಲ್ಲೆಡೆ ಹಾಸ್ಯಮಯ ಗಲಾಟೆ ನಡೆಯಿತು. ಕೊನೆಗೂ ಗಿಳಿ ಪತ್ಲುವಿನ ಭುಜದ ಮೇಲೆ ಬಂದು ಕುಳಿತಿತು ಮತ್ತು ಮೋಟುಗೆ ಎಚ್ಚರಿಕೆ ನೀಡಿತು. ಮೋಟು, ಸಮೋಸ ತಿಂದರೆ ಹೊಟ್ಟೆ ನೋವು ಬರುತ್ತದೆ. ಇದನ್ನು ಕೇಳಿ ಜನರೆಲ್ಲ ನಕ್ಕರು. ಮೋಟು ಹೊಟ್ಟೆ ಹಿಡಿದುಕೊಂಡು ದುಃಖದಿಂದ ನೋಡಿದನು. ಆದರೆ ಮೋಟು ತನ್ನ ಪ್ರಿಯ ಸಮೋಸವನ್ನು ಬಿಟ್ಟು ಬಿಡಲಿಲ್ಲ. ಅವನು ಕದ್ದಂತೆ ಸಮೋಸ ತಿನ್ನುತ್ತಿದ್ದ. ಪತ್ಲು ನಗುತ್ತಾ ನೋಡುತ್ತಿದ್ದ. ಗಿಳಿಯ ಜೋರಾಗಿ ಕೂಗಿತು, ಮೋಟು ಸಮೋಸ ಪ್ರೀತಿಸುತ್ತಾನೆ. ಹೀಗೆ ಪುರುಪುರಿ ನಗರದ ಮಾರುಕಟ್ಟೆಯಲ್ಲಿ ಮೋಟು ಪತ್ಲು ಅವರ ಹಾಸ್ಯಭರಿತ ಕತೆ ಎಲ್ಲರಿಗೂ ನಗು ತರುತ್ತಿತ್ತು ಮತ್ತು ದಿನವೂ ಈ ಸಂಗತಿಯ ನೆನಪು ಅವರ ಮುಖದಲ್ಲಿ ನಗು ತರುತ್ತಿತ್ತು.